ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರು ಸಿಹಿ ಮನಸ್ಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಾನು ಫ್ರೀ ಇದ್ದರೆ ಈವ್ನಿಂಗ್ ಶಾಪಿಂಗ್ ಹೋಗಬೇಕು ಅಂತ ತುಂಬ ಇಷ್ಟ. ನಾನು ಈವ್ನಿಂಗ್ ಬಂದುಬಿಟ್ಟೆ ಹೊರಗಡೆ. ಆದರೆ ಮಳೆ ಅಂದರೆ ಮಳೆ ಬಂತು, ಮಳೆಯಲ್ಲಿ ಸಿಕ್ಕಾಕೊಬಿಟ್ಟೆ. ಆದರೂ ಮಲ್ಲೇಶ್ವರಂ ಮಾರ್ಕೆಟಿಗೆ 8th ಕ್ರಾಸಿಗೆ ಹೋಗಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಯಾವಾಗಲೂ ನಮಗೆ ಅಲ್ಲೇ ಶಾಪಿಂಗ್ ಮಾಡಿ ರೂಢಿ ಇರೋದ್ರಿಂದ 8th ಕ್ರಾಸ್ ಮಲ್ಲೇಶ್ವರಂ ಬಂದು ಇಳಿದೆ. ಇದು ಬಸ್ ಸ್ಟ್ಯಾಂಡು ಸುದರ್ಶನಲ್ಲಿ ಸೇಲ್ ಹಾಕಿದ್ದಾರೆ. ಹಾಗೆ ಇದ್ರ ಮುಂದೆ ಹೋದರೆ ಮಾರ್ಕೆಟು ಮಲ್ಲೇಶ್ವರಂ 8th ಕ್ರಾಸಲ್ಲಿ ಮಾರ್ಕೆಟ್ ಚೆನ್ನಾಗಿರುತ್ತೆ. ಏನೇ ಬಟ್ಟೆ ತೊಗೊಳೋದಿದ್ರು ನಾನು ಅಲ್ಲೇ ಹೋಗೋದು. ಇದೇ ಮಾರ್ಕೆಟು 8th ಕ್ರಾಸ್ ಮಲ್ಲೇಶ್ವರಮಲ್ಲಿ. ಇಲ್ಲೇ ನಾನು ಯಾವಾಗಲೂ ಶಾಪಿಂಗ್ ಮಾಡೋದು. ಬಟ್ಟೆಗಳನ್ನಾಗಿರ್ಬೋದು, ಮಕ್ಕಳಿಗೆ ಮನೆಯಲ್ಲಿ ಯಾರಿಗೆ ತೊಗೊಂಡು ಹೋಗೋದಿದ್ರು. ವೀಕ್ಲಿ ರಜೆ ಇತ್ತು ಅಥವಾ ಎಲ್ಲೂ ಹೋಗಿಲ್ಲ ಅಂತ ಹೇಳಿದ್ರೆ ಈವ್ನಿಂಗ್ ಮಾರ್ಕೆಟ್ ಕಡೆ ಬರೋ ರೂಢಿನೂ ಇದೆ. ಹಾಗೆ ಬಂದೆ ನಾನು. ಏನಕ್ಕೆ ಬಂತಪ್ಪ ಅಂತ ಹೇಳಿದ್ರೆ, ಈಗ ವರಮಹಾಲಕ್ಷ್ಮಿ ಹಬ್ಬ ಶುರು, ಮಾರ್ಕೆಟೆಲ್ಲ ತುಂಬ ತುಳುಕ್ತಾ ಇರುತ್ತೆ. ಅಷ್ಟೊಂದು ಶಾಪಿಂಗ್ ಮಾಡ್ತಾ ಇರ್ತಾರೆ. ಹಾಗೆ ಏನೇನೆಲ್ಲ ಬಂದಿದೆ ಐಟಮ್ಸ್ಗಳು ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಾನು. ಹಾಗೆ ಮಳೆ ಬಂದಿರೋದ್ರಿಂದ ಇಲ್ಲಿ ನೋಡಿ ಅಂಗಡಿಗಳೆಲ್ಲ ತೆಗ್ದಿದ್ರು. ಖಾಲಿ ಅನ್ನಿಸ್ತಾ ಇದೆ. ಇಲ್ಲಿ ನೋಡಿ ಮಳೆಗೆ ಹೂಗಳೆಲ್ಲ ಅದೇ ಮಳೆಯಲ್ಲೇ ಮಾರ್ತಾ ಇದ್ದಾರೆ ಪಾಪ ಕೂತ್ಕೊಂಡು. ಹಾಗೆ ಡ್ರೆಸ್ಗಳನ್ನ ಕೇಳೋಣ ಅಂತ ಹೇಳಿ ಹೋಗಿದೆ. ಇದು ಒಂದು ಸೆಟ್ಟು, ಪ್ಯಾಂಟು ವೇಲು ವಿತ್ ಟಾಪ್ ಎಲ್ಲ ಸೇರಿ ಒಂದು ಸೆಟ್ಟಿಗೆ 750 ಹೇಳ್ತಾಯಿದ್ರು. ಬಟ್ ಬಟ್ಟೆಗಳು ತುಂಬ ಚೆನ್ನಾಗಿದ್ವು ಮತ್ತು ಸೆಟ್ ಕೂಡ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. 750 ಒಂದು ಸೆಟ್ಟು. ಇದು ಫುಲ್ಲು ರೆಡಿನೇ ಸಿಗುತ್ತೆ. ನನಗೆ ಬಟ್ಟೆಗಳು ಅಂದರೆ ತುಂಬ ಇಷ್ಟ. ಸ್ಪೆಷಲಿ ಅದನ್ನು ನೋಡಿದೆ, ತೊಗೊಳ್ಳೋಣ ಅಂತ. ನೆಕ್ಸ್ಟು ಇಲ್ಲಿ ನೋಡಿ ಎಲ್ಲ ಐಟಮ್ಸ್ಗಳು ಸಿಗುತ್ತೆ ಮಲ್ಲೇಶ್ವರಮಲ್ಲಿ. ಹಾಗೆ ಮಕ್ಕಳ ಬಟ್ಟೆಗಳು ಇಲ್ಲಿ ನಾನು ಸುಮಾರು ತೊಗೊಂಡು ಹೋಗ್ತಾ ಇರ್ತೀನಿ. ಹಾಗೆ ಟಾಪ್ಸ್ ಬೇಕಿತ್ತು, ನಾನು ಕೇಳ್ತಾ ಇದ್ದೆ. ಇಲ್ಲೂ ಕೂಡ ಸೆಟ್ಟು. ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ಎಲ್ಲ ಹೆಣ್ಮಕ್ಳು ಶಾಪಿಂಗ್ ಜಾಸ್ತಿನೇ ಇರುತ್ತೆ. ಬಟ್ಟೆಗಳನ್ನಾಗಿರ್ಬೋದು, ಪೂಜಾ ಐಟಮ್ ಆಗಿರ್ಬೋದು. ಇವಾಗ ಮಾರ್ಕೆಟ್ ತುಂಬಿ ತುಳುಕ್ತಾ ಇರುತ್ತೆ. ಇದೆಲ್ಲ 250 ಟಾಪು. ಹೆಣ್ಮಕ್ಳು ಕಣ್ಣು ಹೋಗೋದೇ ಬಟ್ಟೆ ಮೇಲೆ. ನನಗೂ ಕೂಡ ಅಷ್ಟೇ ತುಂಬ ಇಷ್ಟ ಬಟ್ಟೆಗಳು ಅಂತ ಹೇಳಿದ್ರೆ. ನೋಡಿ ಪ್ಯಾಂಟ್ಸ್ಗಳೆಲ್ಲ ಸಿಗುತ್ತೆ. ನನಗೆ 250 ಟಾಪ್ಸ್ ಬೇಕಾಗಿತ್ತು. ಹಾಗೆ ನೋಡೋಣ ಅಂತ ಬಂದೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜಾ ಐಟಮ್ಗಳು ಈ ರೀತಿ ಮಾರ್ಕೆಟಲ್ಲಿ ಬಂದಿದ್ನಲ್ಲಿ ನೋಡಿ. ವರಮಹಾಲಕ್ಷ್ಮಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಆಚರಿಸೋದ್ರಿಂದ ಇವೆಲ್ಲ ಐಟಮ್ಸ್ಗಳು ಮಾರ್ಕೆಟಲ್ಲಿ ಸಿಗ್ತಾಯಿದೆ. ಲಕ್ಷ್ಮೀ ಮೂರ್ತಿ ಆಗಿರ್ಬೋದು, ಅದಕ್ಕೆ ಪೂಜಾ ಐಟಮ್ಗಳಾಗಿರ್ಬೋದು ಎಲ್ಲ ಇದೆ ನೋಡಿ. ಡೆಕೋರೇಷನ್ ಐಟಮ್ಮು ಪ್ರತಿಯೊಂದು ಮಾರ್ಕೆಟಲ್ಲಿ ಸಿಗುತ್ತೆ ಮಲ್ಲೇಶ್ವರಂ 8th ಕ್ರಾಸಲ್ಲಿ. ನಾನು ಹಾಗೆ ನೋಡ್ಕೊಂಡು ಬಂದೆ. ತುಂಬ ಲೇಡೀಸ್ ಎಲ್ಲರೂ ಮನೆಗೆ ತೊಗೊಂಡು ಹೋಗ್ತಾ ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಐಟಮ್ಗಳು ಬಂದಿದೆ. ಹಾಗೆ ಲಕ್ಷ್ಮೀ ಮೂರ್ತಿ ಏನಾದರೂ ನಾವು ಆನ್ಲೈನಲ್ಲಿ ಎಲ್ಲರೂ ಬುಕ್ ಮಾಡ್ತಾರೆ. ಹಾಗೆ ನಾನು ಇಲ್ಲಿ ಕೇಳಿದೆ. ಇದು 450 ಅಂತೆ. ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ರೆಡಿ ಇದೆ. ಹಾಗೆ ನೋಡಿ ಎಲ್ಲ ಐಟಮ್ಸ್ಗಳು ರೆಡಿನೇ ಸಿಗುತ್ತೆ. ಪೂಜಾ ಐಟಮ್ಗಳೆಲ್ಲ ಇವೆಲ್ಲ 450, 200 ಸಿಂಗಲ್ ತೊಗೊಂಡ್ರೆ. ಪ್ರತಿಯೊಂದು ವರಮಹಾಲಕ್ಷ್ಮಿ ಪೂಜಾ ಐಟಮ್ಗಳು ಮಾರ್ಕೆಟಲ್ಲಿ ಇವಾಗಂತೂ ಕೇಳೋ ಹಾಗಿಲ್ಲ. ಅಷ್ಟೊಂದು ಜನ, ಅಷ್ಟೊಂದು ಶಾಪಿಂಗ್ ಮಾಡ್ತಾರೆ ಹೆಣ್ಮಕ್ಳು. ಎಲ್ಲ ಐಟಮ್ಗಳು ಇದೆ ನೋಡಿ. ಡೆಕೋರೇಷನ್ ಐಟಮ್ಸ್ ಎಲ್ಲದೂ ಇದೆ. ಹಾಗೆ ಲಕ್ಷ್ಮೀ ಮೂರ್ತಿಗಳು ಇವು ರೆಡಿ ಇರೋಂಥದ್ದು 180 ರೂಪೀಸಿಂದ ಇದೆ. ಸಿಂಪಲ್ ಆಗಿರೋವು 180 ರೂಪೀಸ್, 190, ಹಾಗೆ 400, 500ವರೆಗೂ ಸಿಗುತ್ತೆ. ಇದೆಲ್ಲ ಸಿಂಗಲ್ ಚಿಕ್ಕದು 200, 400, 300 ಈ ರೀತಿ ಇದೆ. ಎಲ್ಲ ಐಟಮ್ಗಳನ್ನು ನೋಡ್ಕೊಂಡು ಬಂದೆ. ಇವಾಗ ಫುಲ್ಲು ರಶ್ ಇದೆ ಮಾರ್ಕೆಟು. ಹಾಗೆ ಬಟ್ಟೆ ಅಂಗಡಿಗಳೇ ನೋಡಿ. ಹಾಗೆ ಅಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಕೂಡ ಇದೆ. ನಾನು ಇಷ್ಟು ದಿನ ಹೋಗಿದ್ದೀನಿ, ಬಟ್ ಆ ಟೆಂಪಲ್ ಹೆಸರೇ ಓದಿಲ್ಲ. ಸುಮ್ಮನೆ ನೋಡ್ಕೊಳ್ಳೋದು, ಕೈ ಮುಗಿಯೋದು ಬರೋದು ಮಾಡ್ತಾಯಿದ್ದೆ. ಬಟ್ ಮೊನ್ನೆ ಆಶ್ಚರ್ಯ ಆಯಿತು ನೋಡಿಬಿಟ್ಟು ಆಶೀರ್ವಾದ ತಗೊಂಡು. ಅದಾದಮೇಲೆ ಟಾಪ್ಸ್ ಬೇಕು ಅಂತ ಹೇಳಿ ಹುಡುಕ್ತಾ ಹೊರಟೆ ನಾನು. ಇದು ಎಲ್ಲ ಬ್ಲೌಸ್ಗಳು, ರೆಡಿ ಬ್ಲೌಸ್ಗಳು ನೋಡಿ.
ಇಲ್ಲಿ 300ಇಂದ ಇರುತ್ತೆ ಮಕ್ಕಳ ಪ್ಯಾಂಟ್ಸ್. ಹಾಗೆ ಇಲ್ಲಿ ಟಾಪ್ಸ್ಗಳು 250ಗೆ ಇದ್ವು. ನಾನು 2 ಟಾಪ್ ತೊಗೊಂಡೆ ನೋಡಿ. ತುಂಬ ಮನೇಲಿ ಹಾಕೋಕ್ಕೆ ಅಥವಾ ಆಫೀಸಿಗೆ ಡ್ರೆಸ್ಗಳು ಸಿಗುತ್ತೆ. ನಾನು 2 ಟಾಪ್ ತೊಗೊಂಡೆ. ಹಾಗೆ ಮನೆಗೆ ಸೊಪ್ಪು ಬೇಕಾಗಿತ್ತು. ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿ. ಹಾಗಾಗಿ ನಾನು ಸೊಪ್ಪು ತೊಗೊಂಡೆ. ಸೊಪ್ಪು ತೊಗೊಂಡು ಮಲ್ಲೇಶ್ವರಮಲ್ಲಿ ಹಾಗೆ 2 ಡ್ರೆಸ್ಸನ್ನು ತೊಗೊಂಡು ಟಾಪ್ಸನ್ನು ತೊಗೊಂಡು ಲೇಟ್ ಆಗಿತ್ತು, ಮಳೆ ಬೇರೆ ಬರ್ತಾಯಿತ್ತು. ಮಾರ್ಕೆಟ್ ನೋಡಿ ಹೀಗೆ ಕಾಣುತ್ತೆ. ಇಲ್ಲಿ ಈ ಸೊಪ್ಪು ನೋಡಿ ನಾನು ಸೊಪ್ಪು ತೊಗೊಂಡೆ. ಸಬ್ಬಸಿಗೆ ಸೊಪ್ಪು ಚೆನ್ನಾಗಿತ್ತು ಕೂಡ. ಇದು ತೊಗೊಂಡು ಹಾಗೆ 2 ಟಾಪ್ ನೋಡಿ, ಇದೆ 2 ಟಾಪ್ಸ್ ತೊಗೊಂಡಿದ್ದು. ಈ ಟಾಪ್ ನಂಗೆ ತುಂಬ ಇಷ್ಟ ಆಯಿತು. ಕಲ್ಲರು ಸಿಂಪಲ್ ಆಗಿದ್ರು ಏನೋ ಅಟ್ರಾಕ್ಟಿವ್ ಆಗಿದೆ. ಇದು ಫಸ್ಟ್ ಇಷ್ಟ ಆಯಿತು. ನಂಗೆ ಯಾವ್ದು ಇಷ್ಟನೋ ಅದನ್ನೇ ತೊಗೊಂಡು ಬರ್ತೀನಿ. ಇದು ನೋಡಿ, ಇದೇ ನಂಗೆ ತುಂಬ ಇಷ್ಟ ಆಗಿರೋದು ಫಸ್ಟು. ಹಾಗಾಗಿ ಈ ಟಾಪನ್ನು ತೊಗೊಂಡೆ. ಇದು 250, ಎರಡು 250 XL ಎಲ್ಲ ಸೈಜಲ್ಲೂ ಸಿಗುತ್ತೆ. ಅದಾದಮೇಲೆ ಇದೊಂದು ಈ ಕಲರ್ ಕಾಂಬಿನೇಷನ್ನು ಚೆನ್ನಾಗಿತ್ತು. ಹಾಗಾಗಿ ಇದೊಂದು ಟಾಪ್ ತೊಗೊಂಡೆ. 2 ಟಾಪ್ಸ್ ತೊಗೊಂಡು ಇನ್ನೂ ಅಲ್ಲೇ ನಿಂತ್ಕೊಂಡು ಶಾಪಿಂಗ್ ಮಾಡ್ತೀನಿ ಅಂತ ಗೊತ್ತಾಯಿತು. ಅಲ್ಲಿಂದ ನಾನು ಹೊರಟೆ. ಲೇಟ್ ಆಗಿತ್ತು, ಟೈಮ್ ಆಗಿತ್ತು, ಬಸ್ ಸಿಗಲ್ಲ ಅಂತ ಅಂದ್ಕೊಂಡು ಬಂದೆ. ನೋಡಿ, ಹೆಣ್ಮಕ್ಳೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಅಥವಾ ವರ್ಕ್ ಮುಗಿಸ್ಕೊಂಡು ಆ ಏರಿಯಾದಲ್ಲಿ ಹೊರಡ್ತಾ ಇರ್ತಾರೆ. ಬಸ್ಗಳಿಗೇನು ತೊಂದರೆ ಇಲ್ಲ, ಎನಿ ಟೈಮ್ ಬಸ್ ಇರುತ್ತೆ ಮಲ್ಲೇಶ್ವರಂ ಹೋದರೆ. ಹಾಗೆ ನನ್ನ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.